ಇದು ಆಲ್ಮೋಸ್ಟ್ ಆಲ್ರೆಡಿ ನಂದು ಡೆಡ್ ಆಗಿತ್ತು ತೋಟ. ಏನು ಕೊಟ್ರು ಒಂದು ಚೂರು ಕೌಲ್ ಹೊಡೆದಿಲ್ಲ, ಕಾಯಿ ಶೈನಿಂಗ್ ಇಲ್ಲ. ನಾನು ಅವಾಗೆ ಬೇಜಾರಾಗಿ ಬಿಟ್ಬಿಡಿ, ಅಲ್ಲಿ ಕಿತ್ತಾಕಿದ್ದೀನಿ ತೋಟ. ಬಾಕ್ಸ್ಗೆ ಕಾಯಿ ತುಂಬಿದ್ರೆ 33 kg ಆಗ್ಬೇಕು ಅಂದ್ರೆ ಆ ಬಾಕ್ಸ್ ಮೇಲೆ ಮತ್ತೆ 4 kg ಅಷ್ಟೇ ಹಾಕಿದ್ರೇನೆ ಅದು 33 kg ಆಗೋದು. ಬಹಳಷ್ಟು ಜನ ಕ್ಯಾಪ್ಸಿಕಮ್ ಬೆಳೆಗಾರರು ಈ ಒಂದು ಪಾಲಿ ಹೌಸ್ಗೆ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಉತ್ತಮವಾದಂಥ ಒಂದು ಬೆಳೆನ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅಂತ ಭಾಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ರೈತರು ಅಷ್ಟೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು 1 ತಿಂಗಳ ಹಿಂದೆ ನಮ್ಮ ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ಫ್ರಾಂಚೈಸಿ ಕೋಲಾರಲ್ಲಿರುವಂಥ ಒಂದು ಅಂಗಡಿಗೆ ಬಂದು ಪ್ರಾಡಕ್ಟ್ಸ್ನ ತೊಗೊಂಡು ಅವರು ಉಪಯೋಗಿಸ್ಕೊಂಡು ಭಾಳಷ್ಟು ಚೆನ್ನಾಗಿ ರಿಸಲ್ಟ್ಸ್ನ ಕಾಣಿಸ್ಕೊಂಡಿದ್ದಾರೆ. ಅವರೇ ಖುದ್ದಾಗಿ ಕಾಲ್ ಮಾಡಿ, ಸರ್ ದಯವಿಟ್ಟು ನಮ್ಮ ತೋಟಕ್ಕೆ ನೀವು ಬರಲೇಬೇಕು, ನಮ್ಮ ತೋಟನ ಒಂದು ಡಾಕ್ಯುಮೆಂಟ್ರಿ ಮಾಡಲೇಬೇಕು, ಈ ಒಂದು ತೋಟನ ಬೇರೆ ರೈತರಿಗೆ ಪರಿಚಯ ಮಾಡಿಕೊಡ್ಬೇಕು. ಏನಕ್ಕೆ ಅಂತಂದರೆ 1 ತಿಂಗಳ ಹಿಂದೆ ನಮ್ಮ ತೋಟ ಭಾಳಷ್ಟು ರೋಗ ಬಂದಿತ್ತು. ಇವತ್ತು ಆ ರೋಗ ಕಂಟ್ರೋಲ್ ಆಗಿದೆ, ಭಾಳಷ್ಟು ಗಿಡ ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿದೆ, ಆಮೇಲೆ ಇಳುವರಿ ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬರ್ತಿದೆ. ಸರ್ 1 ತಿಂಗಳಲ್ಲಿ ಇಷ್ಟು ವ್ಯತ್ಯಾಸ ಬಂದಿದೆ ಅಂತಂದರೆ ಇದನ್ನು ಯಾಕೆ ನಾವು ಗಿಡ ನಾಟಿ ಮಾಡ್ದಂಗಿಂದ ಬಳಸಬಾರ್ದು ಅನ್ನೋವಂಥ ಪ್ರಶ್ನೆ ನನಗೆ ಕಾಡ್ತಾ ಇದೆ ಸರ್. ದಯವಿಟ್ಟು ಇದನ್ನು ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಂತ ಅವ್ರು ಹೇಳಿದ್ರು. ಇಡೀ ನಾವು ನಮ್ಮ ಮೈಕ್ರೋಬಿ ಸಮಸ್ಯೆಯ ತಂಡದವರು ನಾವು ಈ ತೋಟಕ್ಕೆ ಬಂದಿದ್ದೇವೆ. ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೇನೆ. ಅವ್ರನ್ನ ನಿಮಗೆ ಪರಿಚಯ ಮಾಡಿಸಿ ಅವ್ರು ಯಾವ ರೀತಿಯ ಪದ್ಧತಿಗಳನ್ನು ಅನುಸರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಂತಲೂ ಸಹ ನಿಮಗೆ ತೋರಿಸ್ಕೊಡ್ತೇನೆ. ಬನ್ನಿ. ಈಗಷ್ಟೇ ನಾನು ಹೇಳಿದ್ನಲ್ಲ, ನಮ್ಮ ರೈತರಾದಂಥ ಪ್ರಕಾಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈಗಾಗಲೇ ನಿಮ್ಮ ಹೆಸರನ್ನ, ನಿಮ್ಮ ಇಂಟ್ರಡಕ್ಷನ್ ಎಲ್ಲ ನಾನು ಹೇಳಿದ್ದೇನೆ. ಸರ್ ತಾವು ಮೂಲತಃ ಕೃಷಿಕರ ಅಥವಾ ಏನಾದರೂ ಬಿಸ್ನೆಸ್ ಮಾಡಿಕೊಂಡು ಅಥವಾ ತೋಟ ನಿರ್ವಹಣೆ ಮಾಡ್ತಾ ಇದ್ದೀರಾ? ಹೇಗೆ? ಆಕ್ಚುಲಿ ನಮ್ಮ ತಂದೆಯವರು ಒಂದು 50 ವರ್ಷದಿಂದ ಅವರು ಮೂಲತಃ ವ್ಯವಸಾಯನೇ ಕಂಪ್ಲೀಟ್ ಆಗಿ. ನಾವು 4 ಅಕ್ಷರ ಓದ್ಕೊಂಡೇನೋ ಜಾಬ್ ಮಾಡಿಕೊಂಡು ಆಮೇಲೆ ಮನೆಯಲ್ಲಿ ನಮ್ಮ ತಾಯಂದ್ರು ಅವರೆಲ್ಲ ಇದ್ದಾರೆ. ಸೊ ಏನಾದರೂ ಸ್ವಲ್ಪ ತೋಟ ಮಾಡೋಣಪ್ಪ ಅಂತಂದ್ರು. ಅದಕ್ಕೆ ಹೊಸದಾಗಿ ಕ್ಯಾಪ್ಸಿಕಮ್ ಮಾಡೋಣ ಅಂತ ಒಂದು ಇಂಟ್ರೆಸ್ಟ್ ಪಟ್ಟು ಇದನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಷ್ಟು ಎಕರೆ ಜಮೀನಿಗೆ ಈಗ ನಾಟಿ? ಅರ್ಧ ಎಕರೆ ಮಾಡಿದ್ದೀವಿ ಸರ್. ಎಷ್ಟು ತಿಂಗಳಾಗಿದೆ ಈಗ ಇದು ನಾಟಿ? ಸರ್ ಇದು 6 ತಿಂಗಳಾಗಿದೆ ಸರ್. ಈಗ 6 ತಿಂಗಳು ಆಯಿತು ನೀವು ನಾಟಿ ಮಾಡಿ ಎಲ್ಲ. ಸೊ ಈ 1 ತಿಂಗಳ ಹಿಂದೆ ತೋಟದ ಪರಿಸ್ಥಿತಿ ಹೇಗಿತ್ತು, ಈ 1 ತಿಂಗಳ ಆದಮೇಲೆ ಹೇಗಿದೆ? ಸರ್ 1 ತಿಂಗಳ ಹಿಂದೆ ಅಂದರೆ ನಾನೊಂದು ವ್ಯವಸ್ಥೆ ಹೇಳ್ಬಿಡ್ತೇನೆ ಸ್ಟಾರ್ಟಿಂಗಿಂದ. ನೋಡಿ ಹೇಳಿ, ಇದರಲ್ಲಿ ಮೈನಸ್ ಏನಾಗಿತ್ತು ಮತ್ತು ಪ್ಲಸ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಈಗ ನಾಟಿ ಮಾಡಿದ್ವಿ, ಇದಕ್ಕೆ ಏನೇನು ಗೊಬ್ಬರ ಕೊಡಬೇಕು, ಅರ್ಧ ಎಕರೆಗೆ 10 ಲೋಡು ಟ್ರ್ಯಾಕ್ಟರ್ ಲೋಡು ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀನಿ, ಇಲ್ಲ ಅಂತಿಲ್ಲ. ಮತ್ತು ರಾಸಾಯನಿಕ ಗೊಬ್ಬರಗಳು ಏನು ಕೊಡಬೇಕು ಅದು ಕೊಟ್ಟಿದ್ದೀನಿ. ಏನೇನು ಸಪ್ಲೈ ಕೊಡಬೇಕು, ಏನು ಸ್ಪ್ರೇ ಮಾಡಬೇಕು ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ ಪ್ರೋಸೆಸ್. ಓಕೆ. ಆದರೆ 5 ತಿಂಗಳವರೆಗೂ ಏನು ಕೊಟ್ಟರು ಏನು ಗಿಡ ಉಣಿದ್ವ, ಒಂದು 2-3 ಬಳ್ಳಿ ಏನು ಬಂದಿತ್ತು ಹಂಗೇ ಹೋಗ್ತಾ ಇದೆ ಮೇಲೆ ಹೊರತುನುವೆ ಒಂದು ಚೂರು ಕೌಲ್ ಹೊಡೆದಿಲ್ಲ. ಓಕೆ. ರಿಯಲ್ ಫ್ಯಾಕ್ಟ್ ಇದು. ಕಾಯಿ ಶೈನಿಂಗ್ ಇಲ್ಲ. ಆಮೇಲೆ ಬಾಕ್ಸ್ಗೆ ಕಾಯಿ ತುಂಬಿದ್ರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ 33 kg ತುಂಬ್ತೇನೆ ಕಾಯಿ. ಆ 33 kg ಆಗಬೇಕು ಅಂದರೆ ಆ ಬಾಕ್ಸ್ ಮೇಲೆ ಮತ್ತೆ ಒಂದು 4 kg ಅಷ್ಟು ಎಕ್ಸ್ಟ್ರಾ ಹಾಕಿದ್ರೇನೆ ಆ ತುಂಬ ಆದಮೇಲೆ ಮತ್ತೆ ಒಂದು 3 ಮರದಲ್ಲಿ ಒಂದು 4 ಎತ್ತಾಡಿದ್ರೆ ಮತ್ತೆ ಅದು 33 kg ಆಗೋದು. ಅದು ಡಿಫ್ರೆನ್ಸು ಇಲ್ಲಿ ಈ ಥರ ನಡೀತಾ ಇತ್ತು. ಇನ್ನು ನಾನು ಹೇಳ್ತಾ ಇರೋದು ಅಪ್ ಟು 5 months. ಆಮೇಲೆ ಯಾವುದೇ ಕಾರಣಕ್ಕೂ ಗಿಡ ತಂಪಿಲ್ಲ. ಗಿಡ ಎಲ್ಲಾನು ಕೊಡ್ಬೇಕು, ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಕರೆಕ್ಟಾಗಿ ಸಪ್ಲಿಮೆಂಟ್ ಇದೆ, ಬಟ್ ಯಾವುದೇ ಕಾರಣಕ್ಕೂ ಗಿಡ ತಂಪಿಲ್ಲ. ಇವಾಗ ಏನು ಮಾಡೋದು ಅನ್ಕೊಂಡಿದ್ದೀನಿ, ನಿಮ್ಮ ವೀಡಿಯೋಸು ಆಮೇಲೆ ಸಿಕ್ಕಿದವರು ಹೇಳ್ತಾ ಇದ್ರು. ಆಮೇಲೆ ನಿಮ್ಮ ಸಾರು ಒಬ್ರು ಇದ್ದಾರೆ, ಅವ್ರು ಸಿಕ್ಕಿದ್ರು, ಅವರು ಒಂಚೂರು ಇನ್ಫಾರ್ಮೇಷನ್ ಕೊಟ್ಟರೆ. ಆಮೇಲೆ ನಿಮ್ಮ ಕಂಟೆಂಟ್ ನೋಡಿದೆ. ನಾನು ಅಲ್ಲಿಗೆ ಹೋಗಿದ್ದೆ, ಡಾಕ್ಟರ್ ಸಾಯಿಲ್ ಆಫೀಸ್ಗೆ ಹೋದೆ, ಒಂದು ಕಂಟೆಂಟ್ ನೋಡಿದೆ, ಅದರಲ್ಲಿ ರೀಜನರೇಷನ್ ಅಂತಿತ್ತು. ಆ ವರ್ಡ್ ನನಗೆ ತುಂಬ ಎಫೆಕ್ಟ್ ಕೊಡಿದೆ. ಯಾಕಂತಂದ್ರೆ ಎಲ್ಲ ಕೊಟ್ಟಿದ್ದೀನಿ, ಭೂಮಿಯಲ್ಲಿ ಎಲ್ಲ ಇದೆ, ಗಿಡಕ್ಕೆ ಸಪ್ಲೈ ಬರ್ತಾ ಇಲ್ಲ ಇಲ್ಲಿ, ನಾನೇನು ಮಾಡೋದು? ಸೊ ಆವಾಗ ಅದನ್ನ ಸಾರಿಗೆ ಹೇಳ್ಕೊಂಡು ಅವರು ಸಾರು ಬಂದು ತೋಟನ ವೀಕ್ಷಣೆ ಮಾಡಿದ್ರು. ಬೇಜಾರಾಗ್ಬಿಟ್ರು ಅವರು. ಏನ್ರಿ ನೀವು ಇವಾಗ ಒಂದೇನೋ ತಂದು ಬಿಡ್ಬೇಕಂದ್ರೆ ದುಡ್ಡಿಗೆ ಹಿಂಜರಿತಾ ಇಲ್ಲ, ಬೆಳೆ ಚೆನ್ನಾಗಾಗಬೇಕು ಅಂತ ಖುಷಿ ಬೀಳ್ತಾ ಇರಿ ನೀವು. ಬಟ್ ನೋಡಿದ್ರೆ ಹಿಂಗಾಗಿದೆ, ಏನ್ ಮಾಡಕ್ಕಾಗಲ್ಲ ರೀ. ಇದು ಆಲ್ಮೋಸ್ಟ್ ಆಲ್ರೆಡಿ ನಂದು ಡೆಡ್ ಆಗಿತ್ತು ತೋಟ. ಅರ್ಧ ಎಕರೆನಲ್ಲಿ ಗಿಡನೇ ಕಿತ್ತಾಕಿದ್ದೀನಿ. ಹಿಂಗಿತ್ತು ನನ್ನ ಪ್ರೆಸೆಂಟ್ ಸಿಚುಯೇಷನ್. ಆ ಸಾರ್ ಬಂದು ನೋಡಿ ನೀವು ಬನ್ನಿ ಅಂತೇಳಿ ಕರ್ಕೊಂಡೋಗಿ ಡಾಕ್ಟರ್ ಸಾಯಿಲ್ ಕೊಟ್ಟರು. ಓಕೆ. ಅದನ್ನ ಬಿಟ್ಟಾದ್ಮೇಲೆ ಒಂದಷ್ಟು ದಿನ ಗ್ಯಾಪ್ ಕೊಟ್ಟು ಆಮೇಲೆ ಕಿಟ್ ಕೊಟ್ಟರು.
ಈಗ ಏನು ಗಿಡ ನಿಮಗೆ ಕಾಣಿಸ್ತಾ ಇದೆ ಜಸ್ಟ್ 1 ಮಂತ್ ಪ್ರೊಸೆಸ್ಸು. ಹಚ್ಚ ಹಸಿರಾಗಿದೆ, ಸರಿನಾ, ತಂಪಿದೆ. ಆಮೇಲೆ ಯಾವುದೇ ಕಾರಣಕ್ಕೂ ಮೇನ್ ರಿಸಲ್ಟ್ ಏನ್ ಗೊತ್ತಾ ನನಗೆ, ಬ್ರಾಂಚಸ್ ಬಂದ್ಬಿಟ್ಟಿದೆ. ನನಗೆ ಅದೇ ಖುಷಿ ಕೊಡ್ತಾ ಇರೋದು. ಈಗ ನೋಡಿ ಸರ್, ಬೆಳೆ ಅಂದ್ಮೇಲೆ ಏಜ್ ಅಲ್ಲಿ ಇವಾಗ ಮಕ್ಕಳು ಯಾವಾಗ ದಷ್ಟಪುಷ್ಟವಾಗಿರ್ತಾರೆ ಏಜ್ ಅಲ್ಲಿ. ನಂದು ಏಜ್ ಆಗೋಗಿದೆ ನೋಡಿ, ನಾನು ಅವಾಗೆ ಬೇಜಾರಾಗಿ ಬಿಟ್ಬಿಟ್ಟಿದ್ದೆ, ಅಲ್ಲಿ ಕಿತ್ತಾಕಿದ್ದೀನಿ ತೋಟ ಅಂತದ್ದು. ಈ ಏಜ್ ಆದ್ಮೇಲೆ ಆಫ್ಟರ್ ಇದಾದ್ಮೇಲೆ ಈಗ ಒಳ್ಳೆ ಸ್ಟೇಜ್ ಅಲ್ಲಿ ಬಂದಂಗೆ ಒಳ್ಳೆ ಚಿಗುರು ಬಂದಿದೆ. ಅಂದ್ರೆ ಬ್ರಾಂಚಸ್ ಮೇನ್ ಚಿಗುರು ಅಂತ ಅನ್ನೋದಕ್ಕಂತ ಬೆಳೆಯೋದು ಬ್ರಾಂಚಸ್ ಬಂದಿದೆ. ಅದು ತುಂಬಾ ಖುಷಿ ಕೊಟ್ಟಿದೆ. ಕಾಯಿ ಪ್ರತಿ ಕಾಯಿ ಶೈನಿಂಗ್ ಇದೆ, ಯು ಕ್ಯಾನ್ ಚೆಕ್ ಇಟ್. ಹೌದು, ಪ್ರತಿ ಕಾಯಿ ಶೈನಿಂಗ್ ಇದೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಕ್ವಾಲಿಟಿ ಹೆಂಗಪ್ಪ ಅಂತಂದ್ರೆ, ನಾನು ಹೇಳಿದ್ನಲ್ಲ ನಿಮ್ಗೆ, ಒಂದು ಬಾಕ್ಸ್ಗೆ ನಾನು ತುಂಬ್ತಾ ಇದ್ದು 33 kg. ಬಾಕ್ಸ್ ಮೇಲೆ ಮತ್ತೆ ಇಷ್ಟು ಹೈಟ್ ಆಗ್ತಾ ಇದ್ದೆ ನಾನು. ಇದು ಬಾಕ್ಸ್, ಇದು ಬಾಕ್ಸ್ ಲೆವೆಲ್, ಇದ್ರ ಮೇಲೆ ಇಷ್ಟ ಆಗ್ತಾ ಇದ್ದೆ ನಾನು. ಏನೋ 33 kg ತೂಗಬೇಕು ಅಂತಂದ್ರೆ, ಈಗ ಬಾಕ್ಸ್ ಲೆವೆಲ್ಗೆನೆ ಆಗ್ತೀನಿ. 33 kg ತೂಗ್ತಾ ಇದೆ ಅಂದ್ರೆ ಇಟ್ಸ್ ದ ಕ್ವಾಲಿಟಿ. ತೂಕನೂ ಹೆಚ್ಚಾಗಿದೆ, ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಹೌದು, ದಟ್ಸ್ ದ ವೇ. ಇವಾಗ ನಾಳೆ ಕಿಳ್ತೀನಿ ಬೇಕಾದ್ರೆ, ಹೌದು, ಆ ಬಾಕ್ಸ್ ಲೆವೆಲ್ಗೆ ಹಾಕೋದು ನಾನು. 33 kg 300 ಗ್ರಾಮ್ 400 ಗ್ರಾಮ್ ಬರ್ತದೆ. ಗುಡ್. ಅದುವೇ ನೋಡಿ. ಈ ಒಂದು ಟೋಟಲಿ ನಾನು ಹೇಳೋದೇನಂತಂದ್ರೆ, ನನಗೆ ಅಂಡರ್ಸ್ಟ್ಯಾಂಡಿಂಗ್, ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಅಂತಂದ್ರೆ, ತೋಟದಲ್ಲಿ ಎಲ್ಲಾನು ಇದೆ. ಇವಾಗ ಮಣ್ಣಿನಲ್ಲಿ ಎಲ್ಲಾನು ಇದೆ. ಆ ಬೆಳೆಗೆ ಎತ್ಕೊಡ್ತಕ್ಕಂಥ ಏನು ಸಪೋರ್ಟ್ ಮಾಡಬೇಕೋ ಅದು ಅದರಲ್ಲಿ ಇದ್ದಂಗಿಲ್ಲ. ಇಲ್ಲ, ಸರಿನಾ? ಅದು ನಿಮ್ಮದು ಡಾಕ್ಟರ್ ಸಾಯಿಲ್ 100% ನನ್ನ ತೋಟಕ್ಕೆ ವರ್ಕೌಟ್ ಆಗಿದೆ. ಅವ್ರು ಹೇಳ್ತಾ ಇದಾರೆ ನೋಡಿ, ಹಾಕಿರೋದೇ ಅರ್ಧ ಎಕರೆ, ಅದ್ರಲ್ಲಿ ಅರ್ಧ ತೆಗ್ದಾಕ್ಬಿಟ್ಟಿದ್ದಾರೆ. ತೆಗ್ದಾಕಿದ್ದೀನಿ, ಬೇಜಾರಾಗಿ ತೆಗ್ದಾಕಿದ್ದಾರೆ. ಅಲ್ಲ, ಇವಾಗ ಗಿಡ ಕಿತ್ತಾಕ್ಬೇಕು ಅನ್ಕೊಂಡಿದ್ದು ನಾನು. ನೋಡಿ ಯಾಕೆ ನಾನು ಈ ಮಾತನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಣ್ಣಿನ ಫಲವತ್ತತೆ ಇಲ್ಲದೆ ಹೋದರೆ, ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಹೆಚ್ಚು ಮಾಡ್ಕೊಳ್ದೆ ಹೋದರೆ, ಮಣ್ಣಿನ ಜೈವಿಕ ಭೌತಿಕ ರಾಸಾಯನಿಕ ಗುಣವನ್ನು ನಾವು ಬದಲಾವಣೆ ಮಾಡದೆ ಹೋದರೆ, ನಮಗೆ ಕೊನೆಗೆ ಸಿಗುವಂಥದ್ದು ಬಿಗ್ ಝೀರೋ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಆ ಕ್ರಿಯೆಗಳು ಎಲ್ಲಿ ಆಗೋದಿಲ್ಲೋ ಕರೆಕ್ಟಾಗಿ, ಅಲ್ಲಿ ನಮಗೆ ಉತ್ತಮವಾದಂಥ ಇಳುವರಿ ಬರೋದಿಲ್ಲ, ಉತ್ತಮವಾದಂಥ ಒಂದು ಕ್ವಾಲಿಟಿನೂ ಬರೋದಿಲ್ಲ, ಲಾಭದಾಯಕವಾದಂಥ ಕೃಷಿನೂ ಸಹ ನಾವು ಮಾಡೋದಕ್ಕಾಗೋದಿಲ್ಲ. ವೀಕ್ಷಕರೇ, ಭಾಳಷ್ಟು ವಿಡಿಯೋಸಲ್ಲಿ ನಾವು ನಿಮ್ಗೆ ಹೇಳ್ತಾ ಇರ್ತೀವಿ, ಯಾಕೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸಬೇಕು, ಅದನ್ನು ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ. ಆ ಥರದ ಒಂದು ವಿಡಿಯೋ ನೋಡ್ಕೊಂಡೆ ಇವತ್ತು ಇವ್ರು ಬದಲಾವಣೆ ಆಗಿರೋ. ಹೌದು, ಅರ್ಥ ಆಯ್ತಾ? ಸೊ ಈ ರೀತಿ ನಿಮಗೂ ಸಹ ಮಾಹಿತಿ ಬೇಕಾದಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ಸೊ ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು. ಕೆಳಗಡೆ ನಂಬರ್ನ ಸಹ ನಾವು ಕೊಟ್ಟಿರ್ತೇವೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ತೋಟಕ್ಕೂ ಸಹ ಅವ್ರು ಬಂದು ಭೇಟಿ ಮಾಡಿ ನಿಮಗೂ ಸಹ ಮಾಹಿತಿಯನ್ನು ಕೊಟ್ಟು ತಮ್ಮನ್ನೂ ಸಹ ಯಶಸ್ವಿ ಕೃಷಿಕರನ್ನಾಗಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಹಂಚ್ಕೊಂಡಿದ್ದಂಥ ಒಂದು ಒಳ್ಳೆಯ ಮಾಹಿತಿಗೆ ತಮಗೆ ಧನ್ಯವಾದಗಳು.